ನಮಸ್ಕಾರಗಳು. ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ. ಇಂದು ನಾನು ನಿಮಗೆ ಶ್ರಾವಣ ಮಾಸದಾಗ ಏನು ಬರ್ತದ ನಾಗ ಪಂಚಮಿ ಅದ್ರ ಬಗ್ಗೆ ಹೇಳ್ಬೇಕಂತ ಮಾಡೀನಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದ ಈ ನಾವು ನಾಗ ಪಂಚಮಿಯನ್ನ ಆಚರಣೆ ಮಾಡ್ತೀವಿ. ಇದು ಏನಂದ್ರ ನಾಗದೇವರಿಗೆ ಅಂದ್ರೆ ನಾಗಪ್ಪಗ ಹಾಲೆರದು ಸಹೋದರನ ಅಂದ್ರ ನಿಮ್ಮ ಅಣ್ಣತಮ್ಮಂದ್ರ ಯೋಗಕ್ಷೇಮಕ್ಕಾಗಿ ಅವ್ರ ಸುಖದಿಂದ ಇರಲಿ ಅನ್ನೋ ಹಂದನ ಬೇಡಿಕೊಂಡ ಇದನ್ನ ಆಚರಣೆ ಮಾಡ್ತಾರ. ಆಮೇಲೆ ಇದು ನಮ್ದೇನು ಹಬ್ಬಗಳ ದರ ವರ್ಷ ಪ್ರಾರಂಭ ಆಗ್ತಾವ, ಆ ಪ್ರಾರಂಭದ ಮೊದಲನೇ ಹಬ್ಬನ ನಾಗಪಂಚಮಿ. ಇದರ ನಂತರ ಅನೇಕ ಹಬ್ಬಗಳು ಬರೀ ಶುರು ಆಗ್ತಾವ. ಹೋದ ವರ್ಷ ನಾನು ನಿಮಗ ಪೌರಾಣಿಕ ಹಿನ್ನೆಲೆ ಇರುವಂತ ಒಂದು ನಾಗಪಂಚಮಿ ಕಥೆ ಹೇಳಿದ್ದೆ. ಈ ವರ್ಷ ನಾನು ನಿಮಗ ಇನ್ನೊಂದು ಕಥೆ ಹೇಳ್ಬೇಕಂತ ಮಾಡೇನಿ. ನಾಗಪಂಚಮಿ ಬರ್ತದ, ಅದನ್ನ ಒಂದು ಜನಪದ ಕಥೆ ಒಳಗೆ ಏನ್ ಹೇಳ್ತಾರಂದ್ರ, ನಾಗಪಂಚಮಿ ಯಾವಾಗ ಬರ್ತದ? ಮಳೆಗಾಲನ್ಯಾಗ ಬರ್ತದ. ಈ ಮಳೆಗಾಲನ್ಯಾಗ ಇದೇನು ಮುಂಗಾರು ಸಮಯ ಇರ್ತದಲ್ಲ, ರೈತರ ಅವ್ರ ಕೆಲಸ ಬಹಳ ಜೋರ್ ನಡೆದಿರ್ತದ. ಆಗ ಏನಾಗ್ತದಂದ್ರ ಅವರು ಈ ಹೊಲ ಅದು ಇರ್ತದಲ್ಲ, ಅಲ್ಲೇ ಈ ಇಲಿಗಳು ಹಾವುಗಳು ಬಹಳ ಬರೋದು ಬಹಳ. ಈಗ ಈ ಮಳಿಗಿಳಿ ಬಹಳ ಜೋರ್ ನಡೆದಿರ್ತದಲ್ರಿ, ಹೊಲದಾಗ ರೈತರು ಭಯಂಕರ ಕೆಲಸ ನಡೆಸಿರ್ತಾರ. ಆಗ ಇಲ್ಲಿ ಇಲಿಗಳು ಬಂದು ಅದೇನ ಎಲ್ಲ ಬಿತ್ತಿದ್ದದು ತಿನ್ನೋದದು ಬಹಳ. ಹಿಂಗಾಗಿ ಆ ಇಲಿಗಳನ್ನ ತಿನ್ಲಿಕ್ಕಂತೇಳಿ ಅದ್ರ ಜೊತೆಗೆ ಅಂದ್ರ ನಾಗಪ್ಪಗಳು ಅಂದ್ರೆ ನಾಗರ ಹಾವುಗಳು ಬಂದು ಏನ್ ಮಾಡ್ತಾವ ಅಂದ್ರ ಇಲಿಗಳನ್ನ ತಿಂತಾವ. ಹಿಂಗಾಗಿ ನಾಗಪ್ಪಗ ಇದೊಂದು ರೀತಿಯಿಂದ ಧನ್ಯವಾದ ಹೇಳುವಂತ ಪೂಜೆನೂ ಅನ್ಬೋದು. ಹಂಗ ಒಂದು ಜನಪದ ಕಥೆ ಒಳಗೆ ಹೇಳ್ಯಾರ. ಅಗ್ನಿ ಪುರಾಣ, ಸ್ಕಂದ ಪುರಾಣ ಮತ್ತು ನಾರದ ಪುರಾಣ ಮತ್ತು ಮಹಾಭಾರತದಂತ ಎಷ್ಟೋ ಧರ್ಮ ಗ್ರಂಥಗಳಲ್ಲಿ ಈ ಹಾವುಗಳ ಪೂಜೆಯನ್ನ ಬಹಳ ಕಡೆ ಹೇಳ್ಯಾರ. ಹಂಗ ನಾವು ಬಹಳ ಭಕ್ತಿಯಿಂದನೂ ಮಾಡುತ್ತೀವಿ. ಸ್ಕಂದ ಪುರಾಣದಾಗ ಬರುವಂತ ಒಂದು ಕಥೆ ನಾನು ನಿಮಗೆ ಇವತ್ತು ಹೇಳ್ತೇನೆ. ಇದನ್ನ ಅಂದ್ರ ಶ್ರೀಕೃಷ್ಣನ ಮಗ ಸಾಂಬ ಅನ್ನುವಂತವ ಈ ಕಥೆಯನ್ನ ಶಿವನ ಮಗ ಆದಂತ ಕಾರ್ತಿಕೇಯ ಏನಿದ್ದಾನ ಅವನು ಹೇಳ್ತಾನ. ಹಿಂದ ದೇವಶರ್ಮ ಅನ್ನುವಂತ ಒಬ್ಬ ಬ್ರಾಹ್ಮಣ ಇದ್ದ. ಅವಾಗ 8 ಜನ ಗಂಡ ಮಕ್ಕಳು ಮತ್ತ ಒಬ್ಬಾಕೆ ಹೆಣ್ಣು ಮಗಳಿದ್ದು. ಒಂದ್ಸಲ ಏನಾತಂದ್ರ ಒಂದು ಗರುಡ್ ಇದ್ದದ್ದು ಒಂದು ಹಾವಿಗೆ ಭಯಂಕರ ಬೆನ್ನ ಹತ್ತಿತ್ತು. ಆ ಹಾವು ತಪ್ಪಿಸ್ಕೊಂಡು ಬಂದ ಈಗೇನು ಈ ಹುಡುಗಿ ಇದ್ಲು ಅಂದ್ರ ಇವೇನು ಇವ ದೇವಶರ್ಮ ಇದ್ದ, ಅವನ ಮನೆಗೆ ಬಂದು ಆಕಿ ಹುಡುಗಿ ಎದುರಿಗೆ ಕಡ್ಲು. ಆಕಿಗೆ ಅಂತೆಂತ ನೀನು ರಕ್ಷಣೆ ಮಾಡು ಅಂತ ಬೇಡ್ಕೊಂತಂತ. ಅದಕ್ಕೆ ಆಕೆ ಏನ್ ಮಾಡಿದ್ಲಂದ್ರ ತನ್ನ ಮನೆ ಒಳಗಿರುವಂತ ಒಂದು ಗಡಿಗೆ ಒಳಗ ಅದನ್ನ ಇಟ್ಟು ಅದಕ್ಕೆ ದಿನಾಲು ಹಾಲಿಟ್ಟು ಮಾಡಿ ಮುಚ್ಚಿಟ್ಟ ಮ್ಯಾಲ ಮರನೇ ದಿನದಿಂದ ಸರಿಯಾಗಿ ಅದಕ್ಕೆ ಹಾಲು ಕೊಡೋದು ತೆಲ್ಲಿ ಎಲ್ಲಾ ಮಾಡ್ಲಿಕ್ಕತ್ಲು. ಅದಕ್ಕ ಏನಾತಂದ್ರ ಅದು ಮರನೇ ದಿವ್ಸ ಅದು ಹಾವೇನಿತ್ತು ಅದು ಸಾಮಾನ್ಯನಾಗಿರ್ಲಿಲ್ಲ. ಅದೇನ್ ಮಾಡ್ತಿತ್ತಂದ್ರ ಆಕಿಗೆ ದಿನಾಲು ಒಂದು ಚಿನ್ನದ ನಾಣ್ಯ ಕೊಡ್ತಿತ್ತು. ಅದನ್ನ ಆಕಿ ತಮ್ಮ ಅಣ್ತಮ್ಮಂದ್ರು ತಮ್ಮ ತಂದಿ ಎಲ್ಲಾರಿಗೂ ತೋರಿಸಿ ಕೊಟ್ಲು. ಆಮೇಲೆ ಸ್ವಲ್ಪ ದಿವ್ಸ ಹಿಂಗ ದಿನಾಲು ಕೊಡ್ತಿತ್ತದು. ದಿನಾಲು ಅದನ್ನ ಆರೈಕೆ ಮಾಡ್ತಿದ್ಲು, ಭಕ್ತಿಯಿಂದ ಪೂಜಿಸ್ತಿದ್ಲು ಅದನ್ನ. ಆಮೇಲೆ ದಿನ ಒಂದ್ ಚಿನ್ನದ ನಾಣ್ಯ ಕೊಡ್ತಿತ್ತು. ಇದನ್ನ ನೋಡಿ ಅವೇ 8 ಜನ ಆಕಿಗೆ ಅಣ್ಣಂದ್ರಿದ್ರು. ಅದ್ರಾಗಿ ನಾವು ದೊಡ್ಡವೇನಿದ್ದ ಆವೇನಂದ ಅಂದ್ರ, ನೀನು ದಿನ ಒಂದೊಂದ್ ಏನ್ ಕೊಡ್ತಿದ್ದಿ, ಬಹಳಷ್ಟು ಕೊಡಂತೇಳಿ ನೀನು ಹೇಳದಕ್ಕ ಅಂದ. ಯಾಕೇನಿಲ್ಲ, ನಾ ಹೇಳಂಗಿಲ್ಲ ಅಂದು. ಅಂದ್ರೂ ಸಹಿತ ಅವೇನ್ ಮಾಡಿದ ಅಂತಂದ್ರ ಮತ್ತೆ ಎಷ್ಟ್ ಸಲ ಹೇಳ್ದ, ಅಂದ್ರೂ ಸಹಿತ ಆಕೇನು ಕೇಳಲಿಲ್ಲ. ಆದ್ರೆ ಒಂದ್ಸಲ ಏನಾತಂದ್ರ ಅದ ಹಾವುಗಿಕ್ಕಿ ಹಾಲು ಕುಡಿಸಿ ಮಾಡಿ ಎಲ್ಲಾ ಮಾಡುತ್ನ್ಯಾಗ ಅವ ದೊಡ್ಡ ಅಣ್ಣ ಬಂದವನ ಅದನ್ನ ಕಾಲಿಂದ ಒದ್ದು ಬಿಟ್ಟ. ಅದ್ರ ಹಿಂದೆ ಎಲ್ಲಾರು ಈ ಹುಡುಗ ಅಣ್ಣಂದ್ರು ನಿಂತೇ ಚಲೋ ಆತರ್ಲಿಕ್ಕತ್ರು. ಆವಾಗ ಆ ಹಾವಿಗೆ ಸಿಟ್ಟು ಬಂದು ಏನಾದ್ರ 8 ಜನರನ್ನ ಅದು ಕಡದ ಕೊಂದು ಬಿಡಿತು. ಅದನ್ನೆಲ್ಲ ಕಣ್ಣಾರಿ ಹುಡುಗಿ ನೋಡಿದ್ಲಲ್ಲ. ಆಕೆ ಆಮೇಲೆ ಏನಂದು ಅಂದ್ರ, ಇವ್ ನನ್ನಿಂದ ಎಲ್ಲಾ ಅಣ್ಣಂದ್ರು ಸಾಯೋ ಹಂಗಾತು, ಇನ್ನು ನಾ ಬದುಕಬಾರ್ದು, ನಾ ಇದ್ದೇನು ಉಪಯೋಗದ ಅಂತ ಹೇಳಿ ಆಕೆ ಏನ್ ಮಾಡಿದ್ಲಂದ್ರ ಹೋಗಿ ತನ್ನ ತಲಿ ಕತ್ತರಿಸೋಲಿಕ್ಕೆ ದೇವ್ರ ಮುಂದೆ ನಿಂತ್ಲು. ಆವಾಗ ವಿಷ್ಣು ಇದ್ದ ಪ್ರತ್ಯಕ್ಷ ಅದ. ನೀನು ನಾಗರ ಹಾವಿಗೆ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡು ಹಿಂಗ್ಯಾಕ್ ಮಾಡ್ಲಿಕ್ಕತ್ತಿ ನೀನು ಅಂದ. ಆವಾಗ ಆಕೆ ಅಂದ್ಲು, ಇಲ್ಲ ನನ್ನಿಂದನ ನನ್ನ ಅಣ್ಣಂದ್ರೆಲ್ಲಾರು ಸತ್ರಲ್ಲ, ನಾ ಈ ಹಾವು ತಂದಿದ್ದಿಲ್ಲ, ಇಷ್ಟೆಲ್ಲಾ ಮಾಡಿದ್ದಿಲ್ಲ, ಏನ್ ಆಗತ್ತಿದ್ದಿಲ್ಲ ಅಂತ ಆಕಿಗೆ ಅದನಿಸ್ತು. ಆವಾಗ ವಿಷ್ಣು ಅಂದ, ಇಲ್ಲ ನೀ ಹಂಗ್ ಮಾಡ್ಬೇಡ, ನಿನ್ನ ಅಣ್ಣಂದ್ರ ನಾ ಬದುಕಿಸ್ತೀನಿ ಅಂತ ಹೇಳಿ ಅವೇನ್ ಮಾಡದಂದ್ರ ವಾಸುಕಿ ಕರೆದ. ವಾಸುಕಿಗೆ ಹೇಳ್ದ, ನೀನು ಅವರಲ್ಲಿರೋ ಎಲ್ಲಾ ವಿಷಯನ ತೆಗಿ, ಮತ್ತ ಅವ್ರು ಮೊದಲಿನಂತೆ ಹುಷಾರಾಗಿ ಹೇಳ್ಬೇಕು ಅಂದ. ಅದು ವಾಸುಕಿ ಇದ್ದದ್ದು ಅದೇ ರೀತಿ ಮಾಡ್ತು. ಮುಂದೆಲ್ಲ ಅಣ್ಣಂದ್ರು ಜೀವಂತಾಗಿ ಎದ್ ನಿಂತ್ರು.
ಅವತ್ತೇನು ವಾಸುಕಿ ಇದ್ದದ್ದು ಅವರಲ್ಲಿರೋ ವಿಷಯವನ್ನ ತೆಗೆದ ಮಾಡಿ ಅವ್ರ ಜೀವಂತ ಆದ್ರಲ್ಲ, ಅವತ್ತಿನ ದಿವಸ ನಾಗಪಂಚಮಿ ಇತ್ತು. ಅದರ ನಂತರ ಆ ಅಣ್ಣಂದ್ರು ಮತ್ತ ಆ ಮನೆಯಲ್ಲಿ ಅವ್ರ ತಂದಿ ಅವ ದೇವಶರ್ಮ ಮತ್ತ ಆ ಹುಡುಗಿ ಎಲ್ಲಾರು ಆರಾಮಿರ್ಲಿಕ್ಕತ್ರು ಮನೆ ಒಳಗ. ಮತ್ತ ಅದೇನು ಆಕಿ ಸಾಕಿದ್ಲಲ್ಲ ನಾಗನ್ನ, ಅದು ಆಕಿಗೆ ಧನ್ಯವಾದ ಹೇಳಿ ಇನ್ನೂ ಎಷ್ಟಕ್ಕೊಂದು ನಾಣ್ಯಗಳನ್ನ ಕೊಟ್ಟು ಅಲ್ಲಿಂದ ಅದು ಹೊರಟು ಹೋತು. ಹಂಗ ಈಗಿದ್ದಾಕೇನು ಪೂಜೆ ನಾಗಪ್ಪನ ಪೂಜೆ ಮಾಡಿ ತನ್ನ ಅಣ್ಣಂದ್ರ ಸಲುವಾಗಿ ಇವನ್ ತನ್ನ ಜೀವನ ಕೊಡ್ಲಿಕ್ಕೆ ತಯಾರಾಗಿದ್ಲು. ಅಣ್ಣಂದ್ರದ್ದು ಹಿಂಗೆಲ್ಲ ಆದ್ಮ್ಯಾಗ ಅಂತಿತ್ತಲ್ಲ, ಅದ್ರ ಸಲುವಾಗಿ ಇವತ್ತಿಗೂ ಸಹಿತ ನಾವು ಹೆಣ್ಮಕ್ಳು ಎಲ್ಲ ಅಣ್ಣತಮ್ಮಂದ್ರು ಆರಾಮಾಗಿರ್ಲಿ, ಅವ್ರ ಜೀವನ ಚಲೋ ಆಗಲಿ ಅಂತ ಹೇಳಿ ಅವತ್ತಿನ ದಿವಸ ಉಪವಾಸ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಮಾಡಿ ನಾಗಪ್ಪಗೆ ಹಾಲೆರೆದು ನಾವೇನ್ ಮಾಡ್ತೀವಿ ಅಂದ್ರೆ ನಾಗಪಂಚಮಿಯನ್ನ ಆಚರಣೆ ಮಾಡ್ತೀವಿ. ಅದಕ್ಕನ ಇವತ್ತಿಗೂ ಏನ್ ರೂಢಿ ಅದ ಅಂದ್ರ ಹೆಣ್ಮಕ್ಳಿಗೆ ಅಣ್ಣತಮ್ಮಂದ್ರು ಬಂದು ತಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗಿ ಹಬ್ಬ ಆಚರಣೆ ಮಾಡಿ ಅವರಿಗೆ ಬಳೆ ಸೀರೆ ಇಂಥದ್ದು ಏನೇನೋ ಉಡುಗೊರೆ ಕೊಟ್ಟ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾರ. ಈ ರೀತಿ ನಾಗಪಂಚಮಿ ಆಚರಣೆ ಇವತ್ತಿಗೂ ನಮ್ಮಲ್ಲಿ ನಡೆದು ಬಂದದ. ಶ್ರಾವಣ ಮಾಸದ ಮೊದಲ ಬಂತು ನಾಗಪಂಚಮಿ ಅಂದ್ರೆ ಹೆಣ್ಮಕ್ಳಲ್ಲಿ ಎಷ್ಟೊಂದು ಸಂತೋಷ ಆಗ್ತದೆ, ಎಷ್ಟು ಸಂತೋಷ ಪಡ್ತಾರ. ಇನ್ನ ಸರ್ವೇ ಸಾಮಾನ್ಯವಾಗಿ 9 ಜಾತಿ ನಾಗಗಳವ. ಮತ್ತ 9 ಜಾತಿ ನಾಗಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಊರೊಳಗಂದ್ರ ಒಂದೊಂದು ಪ್ರದೇಶದಾಗ ಒಂದೊಂದು ರೀತಿ ಆಚರಣೆ ಮಾಡ್ತಾರ. ಅಂದ್ರ ಎಷ್ಟು ಥರದ ನಾಗಗಳವ ಅಂತ ನಿಮಗ ಆಗಲೇ ಹೇಳ್ದಲ್ಲ, 9 ಥರದ ನಾಗಗಳವ. ಹಂಗ ಈ ನಾಗ 9 ಥರದವ ಅನ್ನೋದಕ್ಕೂ ಒಂದು ಶ್ಲೋಕ ಅದ. ಏನಂದ್ರ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ. ಅಂದ್ರ ನಾಗದೇವರ ವಿವಿಧ ಹೆಸರುಗಳನ್ನ ಇಲ್ಲಿ ಹೇಳ್ಯಾರ. ಅಂದ್ರ ಏನು ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ. ಹಿಂಗ 9 ಜಾತಿಯ ನಾಗಗಳನ್ನ ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತೀವಿ. ಇವತ್ತಿನ ದಿವಸ ಅಂದ್ರ ನಾಗಪಂಚಮಿ ದಿವಸ ಪ್ರಕೃತಿಯನ್ನು ಗೌರವಿಸಬೇಕು. ಯಾಕಂದ್ರೆ ಪ್ರಕೃತಿ ಒಳಗ ಆದಂತ ಈ ವಿಷಯದಿಂದನೇ ನಾಗಪ್ಪಗಳು ಬಂದು ಎಲ್ಲಾನು ಅವು ಇಡೀ ಪ್ರಕೃತಿ ಅಂದ್ರ ಭೂಮಿಯನ್ನ ರಕ್ಷಣೆ ಮಾಡಿದ್ವು ಅನ್ನೋದಕ್ಕೆ ಆವತ್ತಿನ ದಿವಸ ಭೂಮಿ ಅಗಿಯೋದು, ಮರಗಳನ್ನ ಕಡಿಯೋದು, ಮನೆಯಲ್ಲಿ ಈಳಿಗೆಯಿಂದ ಏನಾದ್ರೂ ಹೆಚ್ಚೋದನ್ನ ಇವನ್ನೇ ಅವತ್ತಿನ ದಿವಸ ಪಲ್ಯ ಸಹಿತ ಹೆಚ್ಚಾಗಿಲ್ಲ, ಹಂಗ ಹೆಚ್ಚಲಾರ್ದ ಬರುವಂತ ಪಲ್ಯಗಳು ಮಾಡ್ತಾರ. ಹಂಗ ಆ ರೀತಿ ಅವತ್ತಿನ ದಿವಸ ಒಂದು ಕೃತಜ್ಞತಾ ಭಾವದಿಂದ ಅವುಗಳಿಗೆ ಸಮರ್ಪಣೆ ಮಾಡಿ ಅವತ್ತಿನ ದಿವಸ ನಾವು ಪೂಜೆ ಮಾಡಿ ಎಲ್ಲ ಮಾಡಿ ನಾವು ಆಚರಣೆ ಮಾಡ್ತೀವಿ. ನಮ್ಮಲ್ಲಿ ಏನು ಆಚರಣೆ ಮಾಡ್ತಾರ ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗ ಚೌತಿ ದಿವಸ, ಪಂಚಮಿ ಹಿಂದಿನ ದಿವಸ ಚೌತಿ ದಿವಸ ನಮ್ಮ ಏನು ಎಲ್ಲಿ ಪ್ರದೇಶದಾಗ ಇರ್ತೀವಿ ಅಲ್ಲಿ ಹತ್ರ ಇರುವಂತ ಯಾವ್ದಾದ್ರು ಗುಡಿಗಳಿಗೆ ಹೋದ್ರ ಅಲ್ಲಿ ಹೊರಗಡೆ ಏನು ಮರಗಳಿರ್ತಾವ, ಅಲ್ಲಿ ಕೆಳಗಡೆ ನಾಗಪ್ಪ ಇರ್ತಾವ. ಅಂದ್ರ ನಾಗಪ್ಪ ಕಲ್ಲು ನಾಗಪ್ಪ ಇರ್ತದ. ಆ ನಾಗಪ್ಪ ಹೋಗಿ ಮತ್ತ ಹಾಲು ನೀರು ಹಾಕಿ ಮಾಡಿ ಅವತ್ತೆಲ್ಲ ಪಂಚಮಿ ಅಂತ ಹೇಳಿ ಮನಿಯೊಳಗ ಅಳ್ಳು ತಂಬಿಟ್ಟು ಅಳ್ಳಿಟ್ಟು ಮತ್ತ ಇವೆಲ್ಲ ಹುರಿಗಡ್ಲಿ ಇಂಥದೆಲ್ಲಾನು ಮಾಡಿರ್ತಾರ. ಅವನ್ನೆಲ್ಲ ತಗೊಂಡೋಗಿ ಅಲ್ಲಿ ನೈವೇದ್ಯ ಮಾಡಿ ಹಾಕಿ ಮಾಡಿ ಬರ್ತೇವೆ ಪೂಜೆ ಮಾಡಿ. ಆಮೇಲೆ ಮಾರನೇ ದಿವಸ ಮನಿಯೊಳಗ ಮಣ್ಣಿನಿಂದ ನಾಗಪ್ಪನ ಮಾಡಿ ಆ ನಾಗಪ್ಪನಿಟ್ಟು ಪೂಜೆ ಮಾಡಿ ಅಲ್ಲೂ ಸಹಿತ ನಾವೆಲ್ಲಾನು ಅಳ್ಳಿಟ್ಟು ತಂಬಿಟ್ಟು ಹುರ್ಕಡ್ಲಿ ಮತ್ತ ಇವೆಲ್ಲಾನು ಅಳ್ಳು ಎಲ್ಲಾನು ನಾವು ನೈವೇದ್ಯ ಮಾಡಿ ಪೂಜೆ ಪದ್ಧತಿ ಪ್ರಕಾರ ಪೂಜೆ ಮಾಡಿ ನಾಗಪ್ಪನ ನಾವು ನಮ್ಮನ್ನ ಸಂರಕ್ಷಣೆ ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡು ಅವತ್ತಿನ ದಿವಸ ಹಾಲು ಹಾಕಿ ನಾಗಪ್ಪಗ ನಾವು ನಾಗಪಂಚಮಿಯನ್ನು ಆಚರಣೆ ಮಾಡ್ತೀವಿ. ಧನ್ಯವಾದಗಳು. ಕತಿ ಕೇಳಿದ್ರಲ್ಲ, ನೀವು ಸಬ್ಸ್ಕ್ರೈಬ್ ಮಾಡುವಲ್ರಿ ಯಾರು? ಸಬ್ಸ್ಕ್ರೈಬ್ ಮಾಡ್ರಿ, ನನಗೆ ನೀವು ಒಂದು ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಮತ್ತು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಮತ್ತು ಕಾಮೆಂಟ್ ಬರೀರಿ ಮತ್ತೆಂಥ ಕತಿ ಹೇಳಿ ಅಂತ. ಮತ್ತು ಐಕಾನ್ ಒತ್ತೋದನ್ನು ಬೆಲ್ ಐಕಾನು ಬರಿಬೇಡ್ರಿ. ವಂದನೆಗಳು.